everyone fine. ಇನ್ನು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆಸುವಂಥದ್ದು ಅಪರಾಧ. ಇದು ಅಕ್ಷಮ್ಯ ಅಪರಾಧ ಆಗತ್ತೆ. ಜನರ ಭಾವನೆಗಳಿಗೆ ಧಕ್ಕೆ ಕೂಡ ತಂದಿದೆ. ಈ ಘಟನೆ ಏನಿದೆ, ಈ ಆರೋಪ ಕೇಳಿಬಂದಿರುವಂಥದ್ದು ಕೂಡ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತಂದಿದೆ. ಹೀಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಬೇಕು. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಜನರ ಭಾವನೆಗಳು ಅದರಲ್ಲಿ ಅಡಗಿದೆ. ಇಡೀ ದೇಶದಾದ್ಯಂತ ಜನರ ಒಂದು ಧಾರ್ಮಿಕ ಭಾವನೆಗಳು ಅದರಲ್ಲಿ ಅಡಗಿದೆ. ನಾನು ಕೆಎಂಎಫ್ ಅಧ್ಯಕ್ಷರ ಜೊತೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದೆ. ಲಡ್ಡುಗಳನ್ನು ಭಕ್ತಿ ಶ್ರದ್ಧೆಯಿಂದ ತಯಾರಿಸಲಾಗುತ್ತೆ, ಅದನ್ನು ಸ್ವೀಕಾರ ಕೂಡ ಮಾಡಲಾಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪ್ರಾಣಿಗಳ ಕೊಬ್ಬನ್ನು ಬಳಸಿದರೆ ಅದು ಭಾಳ ದೊಡ್ಡ ಒಂದು ಅಪರಾಧ, ತಪ್ಪು. ಅದು ಅದರ ಮೇಲೆ ತನಿಖೆ ಆಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಯಾಕಂದರೆ ಜನರ ಒಂದು ಧಾರ್ಮಿಕ ಭಾವನೆಗಳಿದರಲ್ಲಿ ಅಡಗಿದಾವೆ. ಆದರೆ ನಾನು ನಮ್ಮ ನಂದಿನಿ ವಿಚಾರದಲ್ಲಿ ನಿನ್ನೆ ಕೆಎಂಎಫ್ ಅಧ್ಯಕ್ಷರು ಮಾತಾಡಿದರು. ನಾವು ಹಿಂದೆ ಸಪ್ಲೈ ಮಾಡ್ತಾ ಇದ್ದಾಗ ನಾವು ಕೆಎಂಎಫ್ನಲ್ಲಿ ಅದೆಲ್ಲನೂ ಕೂಡ ಈ ರೀತಿ ನಾವು ಇದನ್ನು ಬರೆಸೋದಲ್ಲ, ಅದರಲ್ಲಿ ಯಾವ ರೀತಿ ಆಗಿದೆ ಅಂತ ನಾನು ಕೆಎಂಎಫ್ ಸುಮ್ಮನೆ ಮಾತಾಡ್ತಾ ಇದ್ದೆ. ಇದೇನಪ್ಪ ಇದು ಅಂತ ನಿನ್ನೆ ಮಾಡಿದಾಗ ಬೇರೆ ಒಂದು ಫೋನ್ ಮಾಡಿದಾಗ. ಸೊ ಹೀಗೆ ಅದು ತಿರುಪತಿ ಲಡ್ಡು ಭಾಳ ಪಾವಿತ್ರ್ಯತೆಯನ್ನು ಹೊಂದಿದೆ. ಜನರು ಭಾಳಷ್ಟು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತಿನ ದಿವಸ ಅದನ್ನು ಪ್ರಸಾದ ರೀತಿಯಲ್ಲಿ ಇವತ್ತಿನ ದಿವಸ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ನೀವು ಈ ರೀತಿ ಅವರ ಭಾವನೆಗಳಿಗೆ ಧಕ್ಕೆ ಬರುವಂಥ ಮಾಂಸಾಹಾರಿ ಪದಾರ್ಥಗಳನ್ನ ಅದರಲ್ಲಿ ಇದು ಮಾಡಿದರೆ ಬಹುಶಃ ಇದು ಭಾಳ ಘೋರ ತಪ್ಪಿದು. ಇದನ್ನು ತನಿಖೆ ಆಗಬೇಕು. ತನಿಖೆ ಆಗೋದಷ್ಟೇ ಅಲ್ಲ, ಅದನ್ನು ಯಾರು ತಪ್ಪಿಸ್ತಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವರೆಲ್ಲರ ಮೇಲೆ ಕ್ರಮ ಆಗಬೇಕು. ಪ್ರಾಣಿಗಳ ಕೊಬ್ಬನ್ನು ಬಳಸಿದರೆ ಅದು ಭಾಳ ದೊಡ್ಡ ಒಂದು ಅಪರಾಧ, ತಪ್ಪು. ಅದು